ಜಾಸ್ತಿ ಅಟ್ಲೀಸ್ಟ್ ಆ ಮುಖೇನಾದ್ರೂ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ. ಅವರೆಂದರೆ ಕನ್ನಡ ಸಾರಸ್ವತ ಲೋಕದ ಒಂದು ಅನರ್ಘ್ಯ ರತ್ನವನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಕಲ್ಪತರು ನಾಡಿನ ಹೆಮ್ಮೆಯ ಸಾಹಿತಿಗಳು, ಲೇಖಕರು, ಅಂತೆಯೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಬಹಳ ಸಮರ್ಥ ಸೇವೆ ಕೈದಿರುವಂಥವ್ರು, ಪ್ರಾದೇಶಿಕತೆಯ ಬಗ್ಗೆ ಬಹಳಷ್ಟು ಒಂದು ಆಪ್ತತೆ ಇರಿಸ್ಕೊಂಡಿರುವಂಥವ್ರು ನಮ್ಮ ಪ್ರೀತಿಯ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಸರ್ ಅವರನ್ನು ಬರಮಾಡ್ಕೊಳ್ತಾ ಇದ್ದಾನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವ್ರಿಗೂ ಸ್ವಲ್ಪ ಹತ್ತಿರದ ಒಡನಾಡಿಗಳು ಆಗಿರೋದ್ರಿಂದ ನಮ್ಮೆಲ್ಲ ಚಿಂತನೆಯ ಹೂರಣವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ಲಿ ಅಂತ ಕೋರ್ಕೊಳ್ತಾ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಕನ್ನಡ ಮೊದಲು, ಇದು ಕೇವಲ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಘೋಷಣೆ ಅಲ್ಲ, ನಮ್ಮ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಸಂಬಂಧಪಟ್ಟಂಥ ಘೋಷಣೆ ಇದು. ಯಾಕೆ ಅಂತಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆ. ಈಗಾಗಲೇ ಮುಖ್ಯಮಂತ್ರಿ ಚಂದ್ರು ಅವರು ಇದರ ಬಗ್ಗೆ ಸಾಕಷ್ಟು ಮಾತನಾಡಿ ಹೋಗಿದ್ದಾರೆ. ಒಕ್ಕೂಟ ವ್ಯವಸ್ಥೆಯ ಒಳಗೆ ಅಂಗೀಕೃತಗೊಂಡಿರುವ 22 ಭಾಷೆಗಳು ಕೂಡ ಸಮಾನ. ಅದರ ಜೊತೆಗೆ ಈ ದೇಶದಲ್ಲಿ ಓರಲ್ ಟ್ರೆಡಿಷನ್ನಲ್ಲಿ, ಅಂದರೆ ಮೌಖಿಕ ಪರಂಪರೆಯೊಳಗೆ ಜೀವಂತವಾಗಿರುವ ಭಾಷೆಗಳು, ಅಕ್ಷರ ರೂಪದೊಳಗೆ ಜೀವಂತವಾಗಿರುವ ಭಾಷೆಗಳು, ಇವೆಲ್ಲವೂ ಕೂಡ ಸಮಾನ. ಆ ನೀತಿಯನ್ನಿಟ್ಕೊಂಡಂತೆ ನಮ್ಮ ಸಂವಿಧಾನ ರಚಿತವಾಗಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಸ್ವಾತಂತ್ರ್ಯ ನಂತರದಿಂದಲೂ ಕೂಡ ಅದಿದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನದಾಗಿ ಪ್ರಾದೇಶಿಕ ಭಾಷೆಗಳ ಮೇಲೆ ದೊಡ್ಡ ದಬ್ಬಾಳಿಕೆ ನಡೀತಾ ಇದೆ. ಆ ದಬ್ಬಾಳಿಕೆಯ ವಿರುದ್ಧ ನಾವು ಎಚ್ಚೆತ್ತುಕೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯವಿದೆ. ಇನ್ನು ಮಿಕ್ಕ ವಿಷಯಗಳ ಬಗ್ಗೆ ನಾನು ಮಾತನಾಡ್ತೀನಿ, ಹೇಳಿದ್ದೀನಿ ನಾನು ಆಗಲೇನೆ. ಇಲ್ಲಿ ಗಮನಿಸಬೇಕಾದಂಥದ್ದು ಒಂದು ಅಂಶ ಅಂತಂದರೆ, ಚರಿತ್ರೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಇದು ಬಹಳ ಮುಖ್ಯವಾದ್ದು. ಇವತ್ತು ಇಲ್ಲಿ ಪ್ರದರ್ಶಿಸಿದಂಥದ್ದು ಇದೆಯಲ್ಲ, ಇದು ಕೇವಲ ಒಂದು ಸಮಾರಂಭ ಅಲ್ಲ, ಒಂದು ಶಿಕ್ಷಣ, ಒಂದು ಸಮಾವೇಶ. ಇದು ನಮ್ಮ ಚರಿತ್ರೆಯನ್ನು ನಿಮ್ಮ ಕಣ್ಣೆದುರಿಗೆ ಕಾಣಿಸಿದ್ದಷ್ಟೇ ಅಲ್ಲ, ನಿಮಗೆ ಕಿವಿ ಕೇಳಿಸಿದ್ದಷ್ಟೇ ಅಲ್ಲ, ನಿಮ್ಮ ಮನಸ್ಸಿಗೂ ಕೂಡ ಅದನ್ನು ಮುಟ್ಟಿಸುವ ಕಾರ್ಯವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದ್ದು. ಆದರೆ ಚರಿತ್ರೆಯನ್ನು ನಾನು ವರ್ತಮಾನದ ಸಂದರ್ಭದೊಳಗಿನ ಒಂದು ಉದಾಹರಣೆ ಕೊಟ್ಟಂತೆ ಮಾತನಾಡ್ತೀನಿ. ಚರಿತ್ರೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಪ್ರಭುತ್ವದ ಕಾಲ ಬೇರೆ, ಪ್ರಜಾಪ್ರಭುತ್ವದ ಕಾಲ ಬೇರೆ. ಪ್ರಭುತ್ವದ ಕಾಲ ಯುದ್ಧಗಳ ಕಾಲ. ಯುದ್ಧಗಳ ಮುಖೇಣವಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಲೇನೇ ಹಿಂಸೆಯನ್ನು ಬೆಳೆಸ್ತಾ ಹೋಗಿದ್ದಿದ್ದದ್ದು. ಜಗತ್ತಿನಾದ್ಯಂತ ಹಿಂಸೆಯನ್ನು ಬೆಳೆಸ್ತಾ ಹೋಗಿದ್ದಿದ್ದು. ಕೋಟ್ಯಾಂತರ ಜನಗಳನ್ನು ಯುದ್ಧದ ಹೆಸರಿನಲ್ಲಿ, ವೀರತ್ವದ ಹೆಸರಿನಲ್ಲಿ ಬಲಿ ಕೊಡುತ್ತಿದ್ದಂಥ ಕಾಲಮಾನ. ಈ ಹೊತ್ತು ನಮಗೆ ಚರಿತ್ರೆಯ ಆ ಸಂದರ್ಭದೊಳಗೆ ಯಾವುದು ನಮ್ಮ ಸ್ವೀಕೃತ ಆಶಯವಾಗಬೇಕು, ಅವರ ಒಂದು ಇಚ್ಛಾಶಕ್ತಿ, ಅದು ಸ್ವೀಕೃತವಾದ ಆಶಯವಾಗಬೇಕು. ನಾನು ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದೆ. ಹಿಟ್ಲರ್ನ ಕಾಲದೊಳಗೆ ಕೇವಲ ವರ್ಣದ್ವೇಷವನ್ನು ಮುಂದಿಟ್ಟುಕೊಂಡ ರೀತಿಯೊಳಗೆ ಯಹೂದಿಗಳನ್ನು, ಲಕ್ಷಾಂತರ ಜನ ಯಹೂದಿಗಳನ್ನು ಬಲಿ ಕೊಟ್ಟ. ಆ ಚರಿತ್ರೆಯನ್ನು ನೆನಪಿಸ್ಕೊಳ್ಳಿ. ಈ ಹೊತ್ತು ಅದೇ ಯಹೂದಿಗಳು ಪ್ಯಾಲೆಸ್ಟೈನ್ನಲ್ಲಿ ಪ್ಯಾಲೆಸ್ಟೈನಿಯರನ್ನು ಎಷ್ಟರ ಮಟ್ಟಿಗೆ ನಾಶ ಮಾಡ್ತಾ ಇದ್ದಾರೆ. ಚರಿತ್ರೆಯಿಂದ ಏನು ಪಾಠ ಕಲ್ತರು ಅವರು? ಯಾಕೆಂದರೆ ಕೇವಲ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ 20,000 ಜನ ಬಂದಂಥ ಸಂದರ್ಭದೊಳಗೆ ಅದೇ ಪ್ಯಾಲೆಸ್ಟೈನ್ನಲ್ಲಿ ಅವ್ರಿಗೆ ಅವಕಾಶ ಕೊಟ್ಟರು.
ಆದರೆ ಪ್ರವೇಶ ಪಡೆದಂಥವ್ರುಗಳು ಬರ್ತಾ 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 ಹೇಗೆ ಅವ್ರನ್ನ ಒತ್ತರಿಸ್ಕೊಂಡು ಬಂದರು ಅಂತಂದರೆ ಅವ್ರ ವಿರುದ್ಧವಾಗಿ ಹೋರಾಡಲೇಬೇಕಾದಂಥ ಸಂಘಟನೆಯನ್ನು ಪ್ರತ್ಯೇಕವಾಗಿ ಕಟ್ಟಿಕೊಂಡಿರ್ತಕ್ಕಂಥ ಹಮಾಸ್ ಗುಂಪು ಇವತ್ತು ಭಯೋತ್ಪಾದಕರಾಗಿ ಜಗತ್ತಿನಲ್ಲಿ ಬಿಂಬಿತವಾಗ್ತಾ ಇದ್ದಾರೆ. ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ತಮ್ಮ ಹಕ್ಕನ್ನು ತಾವು ಪಡೆಯುವುದಕ್ಕೆ ಕಟ್ಟಿಕೊಳ್ಳುವ ಪಡೆಗಳು ಬಂಡುಕೋರ ಪಡೆಗಳಾಗ್ತವೆ, ಭಯೋತ್ಪಾದಕರಾಗ್ತಾರೆ. ಆದರೆ ಇವತ್ತು ಇಡೀ ಜಗತ್ತು ಕಣ್ಣು ಮುಚ್ಕೊಂಡಿದೆ, ಕ್ರೌರ್ಯದಲ್ಲಿದೆ, ಅಮಾನವೀಯತೆಯೊಳಗಿದೆ. ವಿಶ್ವಸಂಸ್ಥೆಯೂ ಸೇರಿಕೊಂಡಂತೆ ಆ ಪ್ಯಾಲೆಸ್ತೈನಿಯರ ಮಕ್ಕಳ ಆಕ್ರಂದನವನ್ನು, ಮಹಿಳೆಯರ ಆಕ್ರಂದನವನ್ನು ಕೇಳಲಾರದ ಕುರುಡರಾಗಿದ್ದೇವೆ, ಹೃದಯಹೀನರಾಗಿದ್ದೇವೆ ನಾವು. ಅದು ಸರಿಯೇ. ಯಹೂದಿಗಳು 1932ರಲ್ಲಿ ಹಿಟ್ಲರ್ ತಮ್ಮ ಮೇಲೆ ಮಾಡಿದಂಥ ಕ್ರೌರ್ಯವನ್ನು ಒಮ್ಮೆ ನೆನಪಿಸ್ಕೊಂಡ್ರೆ ಚರಿತ್ರೆ ನಾವು ಏನನ್ನು ಕಲಿತೇವೆ, ಏನನ್ನು ಕಲಿಬೇಕು, ಇದು ಈ ಹೊತ್ತಿಗೂ ಮುಖ್ಯ. ನಮ್ಮ ದೇಶಕ್ಕಂಥ ದುರ್ಗತಿ ಬರದಂತೆ ಇರಲಿ. ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ತಾ ಮನುಷ್ಯರಾಗುವುದನ್ನು ಚರಿತ್ರೆಯ ಮುಖೇಣ ಕಲಿಯೋಣ, ಮಾನವಂತರಾಗುವುದನ್ನು ಕಲಿಯೋಣ. ಯಾಕೆಂದರೆ ಪ್ರಭುತ್ವದ ಕಾಲದ ಮೌಲ್ಯಗಳು ಬೇರೆ, ಪ್ರಜಾಪ್ರಭುತ್ವದ ಕಾಲದ ಮೌಲ್ಯಗಳು ಬೇರೆ. ನಮ್ಮ ಈಗಿನ ಮೌಲ್ಯ ಎಲ್ಲರನ್ನೂ ಪ್ರೀತಿಸುವುದು, ಎಲ್ಲರನ್ನೂ ದ್ವೇಷಿಸುವುದಲ್ಲ, ಎಲ್ಲರನ್ನೂ ಪ್ರೀತಿಸುವುದು. ಯಾಕೆಂದರೆ ಈ ದೇಶದೊಳಗೆ ಹುಟ್ಟಿರುವ ಪ್ರತಿಯೊಬ್ಬನೂ ಕೂಡ ಭಾರತೀಯನೇ. ನೋಡ್ಕೊಂಡು ಬನ್ನಿ, ನಮ್ಮ ನೆರೆಹೊರೆಯೊಳಗೆ ಅವ್ರು ಎಲ್ಲಿ ಹುಟ್ಟಿದರು, ಈ ನೆಲದಲ್ಲಿ ಹುಟ್ಟಿದವರು, ಈ ನೆಲದ ಅನ್ನ ತಿಂದವರು, ಈ ನೆಲದ ಗಾಳಿ ಕುಡಿದವರು, ಈ ನೆಲದ ನೀರು ಕುಡಿದವರು, ಈ ನೆಲದ ದುಡಿಮೆಗೆ ತಮ್ಮ ಬಲವನ್ನು ಬೆವರನ್ನೂ ಕೂಡ ಹರಿಸಿದವರು. ಆದ್ದರಿಂದ ಚರಿತ್ರೆ ತಿರುಚಿದ ಚರಿತ್ರೆಯಾಗಿ ನಮ್ಮ ವೀರವನ್ನು ಕೊಲ್ಲದಿರಲಿ, ಈ ತರಹದಲ್ಲಿ ಪಾಠ ಮಾಡಲಿ. ಇವತ್ತು ನೀವು ಕೇಳಿದ್ರಲ್ಲ ಈ ಥರದೊಳಗೆ, ಯಾಕೆಂದರೆ ನಮ್ಮ ಅಸ್ಮಿತೆ, ನಮ್ಮ ಪರಂಪರೆಯ ಅಸ್ಮಿತೆ, ಅದನ್ನು ತಿಳ್ಕೊಳ್ಳೋಣ. ಆದರೆ ಏನಾಗ್ತಾ ಇದೆ ಈಗ, ಇಲ್ಲೆಲ್ಲರೂ ಮಾತನಾಡ್ತಾ ಬಂದರು, ಏಕದೇಶ ಏಕಭಾಷೆ, ಇದ್ರ ಬಗ್ಗೆ ಮಾತನಾಡ್ತಾ ಬಂದ್ರಲ್ಲ. ಇನ್ನೇನು ಬೇಕಿಲ್ಲರಿ. ನಮ್ಮ ಕರ್ನಾಟಕದೊಳಗೆ SBM ಇತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಏನಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು? ಯಾರ ಕಾಲದಲ್ಲಿ ಹುಟ್ಟಿದ್ದು? ಇದೇ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಟ್ಟು ಹಾಕಿದಂಥ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಸ್ಥಾಪಿತವಾಗಿದ್ದದ್ದು. ಅದಕ್ಕೊಂದು ಪರಂಪರೆ ಇತ್ತು, ಅದಕ್ಕೊಂದು ಚರಿತ್ರೆ ಇತ್ತು. ಇದುವರೆಗೆ ಯಾವ ಆಡಳಿತವೂ ಕೂಡ ಆ ಚರಿತ್ರೆಯನ್ನು ಮಸುಕಾಗಿಸಿರಲಿಲ್ಲ. ನ್ಯಾಷನಲೈಸ್ ಆಗಿದ್ದಾಗಲೂ ಕೂಡ ಬ್ಯಾಂಕ್ಗಳು, ನೀವು ಗಮನಿಸಿ, ಆ ನ್ಯಾಷನಲೈಸ್ ಆದಾಗಲೂ ಕೂಡ ಅದನ್ನು ಅದೇ ಹೆಸರಿನಲ್ಲಿ ಉಳಿಸಿದರು. ಅಲ್ಲಿಯ ಉದ್ಯೋಗಗಳನ್ನು ಆ ನೆಲದ ಜನಕ್ಕೆ ಸಿಕ್ಕುವಂತೆ ಮಾಡಿದರು. ಇವತ್ತೇನಾಗಿದೆ, ಹೆಸರು ನಾಶವಾಯಿತು, ಹೆಸರಿನ ಜೊತೆಗೆ ಚರಿತ್ರೆ ನಾಶವಾಯಿತು, ಪರಂಪರೆ ನಾಶವಾಯಿತು, ನಮ್ಮ ಬದುಕು ನಾಶವಾಯಿತು, ನಮ್ಮ ಭಾಷೆಯೂ ನಾಶವಾಯಿತು. ಇದು ಸ್ಥಿತಿ. ಆದ್ದರಿಂದ ಚರಿತ್ರೆಯಿಂದ ತಿಳಿದುಕೊಳ್ಳಬೇಕಾದ್ದೇನು ಅಂತಂದರೆ, ನಮ್ಮ ನೆಲದ ಅಸ್ಮಿತೆಯನ್ನು, ನಮ್ಮ ಬದುಕಿನ ಅಸ್ಮಿತೆಯನ್ನು ಬಹುತ್ವ ಭಾರತದೊಳಗೆ ಉಳಿಸುವುದು. ಯಾರದ್ದನ್ನು ಆಡಳಿತದ ಹೆಸರಿನೊಳಗೆ ಆಕ್ರಮಣವಾಗಿಸಿಕೊಳ್ತಾ ನಾವು ನಿಷ್ಕ್ರಿಯರಾಗೋದಲ್ಲ. ಯಾಕೆಂದರೆ ಈ ದೇಶವನ್ನು ಕಟ್ಟೋದಕ್ಕೆ ಸಂವಿಧಾನಾತ್ಮಕವಾಗಿ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಪಾಲನ್ನು ಕೊಡ್ತಾ ಇದ್ದೇವೆ. ಅದರ ಪಾಲನ್ನು ಹಿಂದಕ್ಕೆ ಪಡ್ಕೊಳ್ಳೋದ್ರೊಳಗೆ ಏನಾಗಿದ್ದೇವೆ ನಾವು? ಆ ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ದನಿ ಎತ್ತಿದರೆ ದೇಶ ವಿಭಾಗ ಅಂತಂತಂದು ನಿಮಗೆ ಕೆಟ್ಟ ರಾಜಕಾರಣಕ್ಕೆ ಇಂಥದ್ದನ್ನು ಬಳಸ್ಕೊಳ್ಳೋದಾದರೆ ನಾವು ಸುಮ್ಮನೆ ಇರಬೇಕಾ? ಪ್ರಾದೇಶಿಕ ಅಸ್ಮಿತೆ ಅಂತನ್ನೋದು ಈ ತರಹದ ದನಿಯಾಗಬೇಕು, ಒಡಕು ದನಿಯಲ್ಲ ಅದು. ನಮ್ಮ ಬದುಕನ್ನು, ನಮ್ಮ ಹಕ್ಕನ್ನು ನಾವು ಪಡೆಯುವ ದನಿ,
ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸುವ ದನಿ, ರಿಪಬ್ಲಿಕ್ ಇಂಡಿಯಾ ಅಂತ ಏನು ಹೇಳ್ತೀವಲ್ಲ ಅದನ್ನು ಉಳಿಸುವ ದನಿ ನೀವು ಮಾಡ್ತಾ ಇರೋದು ರಿಪಬ್ಲಿಕ್ಕನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದೀರ. ನೀವು ಉಳಿಸುವ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದ್ದೇವೆ. ತಪ್ಪು ವ್ಯಾಖ್ಯಾನ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಜನಗಳಿಂದ, ನಮ್ಮ ನೆಲದಿಂದ ಆಯ್ಕೆಯಾಗಿರ್ತಕ್ಕಂಥ ನಿಮಗೆ ನಮ್ಮ ಬಗ್ಗೆ ಹಕ್ಕಿರಬೇಕೇ ಹೊರತು, ನೆಲದ ಬಗ್ಗೆ ಪ್ರತಿಪಾದಿಸುವ ಹಕ್ಕಿರಬೇಕೇ ಹೊರತು ನಿಮ್ಮ ಕೆಟ್ಟ ರಾಜಕಾರಣಕ್ಕೆ ವಿಚಾರಗಳನ್ನು ತಿರುಚಬೇಡಿ. ಇದು ನಾವು ಮಾಡಬೇಕಾಗಿರೋದು. ಈ ಎಚ್ಚರವನ್ನು ನಾವು ಇಟ್ಕೊಳ್ಬೇಕು. ಇತಿಹಾಸ ನಮಗಿದನ್ನು ಕಲಿಸಬೇಕು. ಆ ದೃಷ್ಟಿಯಿಂದಲೇ ನಾನು ಕೇವಲ ಒಂದು ಹೇಳಿದೆ. ನಾನು SBMದು ಶಿಕ್ಷಣ ಕ್ಷೇತ್ರಕ್ಕೆ ಬನ್ನಿ. ನೀವು ನಮ್ಮ ಮಕ್ಕಳು ಏನು ಕಲಿತಾ ಇದ್ದಾವೆ? ಮೊದಲಿದ್ದದ್ದು ಚರಿತ್ರೆಯೊಳಗೆ ಪ್ರಾದೇಶಿಕ ಭಾಷೆಗೆ ಅದು ಪ್ರಾದೇಶಿಕ ಚರಿತ್ರೆ ಇದೆಯಲ್ಲ, 60% ಪ್ರಾದೇಶಿಕ ಚರಿತ್ರೆಯನ್ನು ನಾವು ಪ್ರೈಮರಿ ಶಾಲೆಯಿಂದ SSLCವರೆಗೆ ತಿಳ್ಕೊಂಬಿಡ್ತಿದ್ದು, ನಾವು ಕಲಿಸ್ತಿದ್ರು ನಮಗೆ. ಇನ್ನು ಮಿಕ್ಕಂತೆ ದೇಶದ ಇತಿಹಾಸ, ಆನಂತರ ಜಗತ್ತಿನ ಇತಿಹಾಸ, ಈ ಎರಡನ್ನೂ ಕೂಡ 40% ಇದರೊಳಗೆ ಹೇಳ್ಕೊಡ್ತಿದ್ರು. ಅದನ್ನೇ ಇತಿಹಾಸವನ್ನೇ ವಿಶೇಷವಾಗಿ ತೆಗೆದುಕೊಂಡಾಗ ಸಿವಿಲೈಸೇಷನ್ಸ್ ಬೇರೆ, ಕಲ್ಚರ್ ಬೇರೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಸಬ್ಜೆಕ್ಟ್ಸ್ಗಳು ಇರ್ತಿದ್ದು, ಅವೆಲ್ಲ ಇದಾಗ್ತಿದ್ದು. ಈ ಹೊತ್ತು ಏನಾಗಿದೆ? ಇವತ್ತು ಏಕನೀತಿ ತರುವುದಕ್ಕೆ ಹೋದಂತೆ ನಮ್ಮ ನೆಲದ ಚರಿತ್ರೆಯನ್ನು ನಮ್ಮ ಮಕ್ಕಳು ತಿಳ್ಕೊಳ್ಳೋದ ರೀತಿ ಒಳಗೆ ಮಾಡ್ತಾ ಇದ್ದೀರಾ ನೀವು. ಇದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಯಾಕೆ ಅಂತಂದರೆ ಶಿಕ್ಷಣ ರಾಜ್ಯ ಮತ್ತು ಕೇಂದ್ರದ ಒಂದು ಸಹಯೋಗದೊಳಗೆ ಆಗಬೇಕಾದ್ದೇ ಹೊರತು ಯಾವುದೋ ಒಂದು ದಬ್ಬಾಳಿಕೆಯಿಂದ ಹೇರುವಂಥದ್ದಲ್ಲ. ರಾಜ್ಯಕ್ಕೆ ತನ್ನ ಹಕ್ಕಿದೆ. ಆ ಹಕ್ಕನ್ನು ಕೇಳ್ತಕ್ಕಂಥ ತಾಕತ್ತು ನಮ್ಮ ಸಂಸದರುಗಳಿಗಿಲ್ಲ ಅಂತಂದರೆ ಅವರು ಕನ್ನಡದ್ರೋಹಿಗಳು, ರಾಜ್ಯದ್ರೋಹಿಗಳು ಇದಾಗ್ತಾರೆ. ನಮ್ಮ ಮಕ್ಕಳನ್ನು ಸಾಂಸ್ಕೃತಿಕ ಗುಲಾಮರನ್ನಾಗಿ ಮಾಡಬೇಡಿ. ನಮ್ಮ ಮಕ್ಕಳನ್ನು ನಮ್ಮ ನೆಲದ ಅರಿವಿನೊಳಗೆ ವಿಶ್ವದವನ್ನು ಪ್ರೀತಿಸುವ ಮನುಷ್ಯರಾಗಿ ಬೆಳೆಯುವುದಕ್ಕೆ ಅವಕಾಶ ಕೊಡಿ. ಯಾವುದೋ ದ್ವೇಷವನ್ನು ಬಿತ್ತುವುದಕ್ಕೆ ಅವರನ್ನು ದಾಳಗಳಾಗಿ ಬಳಸಿಕೊಳ್ಳೋದು ಬೇಕಿಲ್ಲ. ಇವತ್ತು ಶಿಕ್ಷಣ ಈ ತರಹದ ರಾಜಕೀಯ ಪಕ್ಷಗಳ ದಾಳವಾಗೋದಾದರೆ ಅದಕ್ಕೆ ಧಿಕ್ಕಾರ. ನಮಗೆ ಬೇಕಾಗಿರೋದು ಮಾನವೀಯತೆಯನ್ನು ಕಲಿಸುವ ಶಿಕ್ಷಣ ಬೇಕು, ಸುಸಂಸ್ಕೃತಿಯನ್ನು ಕಲಿಸುವ ಶಿಕ್ಷಣ ಬೇಕು, ಜಗತ್ತಿನ ನಾಗರಿಕತೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಯನ್ನು ಅರಿವಿನೆಚ್ಚರದಲ್ಲಿ ಕಲಿಸುವ ಶಿಕ್ಷಣ ಬೇಕು, ದ್ವೇಷದ ಶಿಕ್ಷಣ ಅಲ್ಲ. ಅಂಥ ವಿವೇಕವನ್ನು ಇಟ್ಕೊಂಡಂತೆ ನಮ್ಮ ಹೋರಾಟ ಇರಲಿ, ಅದು ಶಾಂತಿಯುತವಾಗಿರಲಿ. ಯಾಕೆ ಅಂತಂದರೆ ಜಗತ್ತೇ ನಮ್ಮ ಕಣ್ಣೆದುರಿಗಿದೆ. ಇವತ್ತು ನೀವು ನೋಡ್ಬೋದು, ಸೌತ್ ಆಫ್ರಿಕಾಕ್ಕೆ ಹೋದರೆ, ಸುಮ್ಮನೆ ಒಂದು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಸೌತ್ ಆಫ್ರಿಕಾಕ್ಕೆ ಹೋದರೆ ಅಲ್ಲಿ ಇವತ್ತು ಕೂಡ ನೀಗ್ರೋಗಳು ಗುಲಾಮ್ರೆಯ. ಸ್ವಾತಂತ್ರ್ಯ ಬಂದಿದೆ. ಯಾಕೆ ಅಂತಂದರೆ ನೀವು ಯಾವ ಟೌನ್ಗೆ ಹೋಗಿ, ಕೇಪ್ ಟೌನ್, ಅಲ್ಲಿ ಜೋಹಾನ್ಸ್ಬರ್ಗ್, ಡರ್ಬಾನ್, ಯಾವುದಕ್ಕೆ ಹೋದರೂ ಕೂಡ ಅಲ್ಲಿ ಡಚ್ ಕಾಲೋನಿ ಇದೆ, ಫ್ರೆಂಚ್ ಕಾಲೋನಿ ಇದೆ, ಬ್ರಿಟಿಷ್ ಕಾಲೋನಿ ಇದೆ, ಇಂಗ್ಲೀಷ್ ಕಾಲೋನಿ ಇದೆ. ನಿಗ್ರೋಗಳೆಲ್ಲಿದ್ದಾರೆ? ಊರಿನ ಆ ಇಡೀ ನಗರದ ಹೊರಗಡೆಗೆ ತಗಡಿನ ಮನೆಗಳಲ್ಲಿ ವಾಸಿಸ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ರಿಹ್ಯಾಬಿಲಿಟೇಷನ್ಗೆ ಅವರಿಗೆ ಕಾಯ್ತಾ ಇದ್ದಾರೆ. ಪಟ್ಟಿ ಇಟ್ಕೊಂಡು ಅವರಿಗೆ ಕನ್ಸ್ಟ್ರಕ್ಟ್ ಮಾಡಿಕೊಡ್ಲಿಕ್ಕೆ ಕಾಯ್ತಾ ಇರ್ತಕ್ಕಂಥ. ಯಾಕೆ? ಅಲ್ಲಿಯ ವಜ್ರದ ಗಣಿಗಳೆಲ್ಲ ಬ್ರಿಟಿಷ್ನವರು, ಡಚ್ಚರು, ಅವರು ಇವರು, ನಮ್ಮ ಗುಜರಾತ್ನವರು ಅವರ ವಶದಲ್ಲಿವೆ. ಅಲ್ಲಿಯ ಭೂಸಂಪತ್ತು, ಆ ಭೂಸಂಪತ್ತು ಎಲ್ಲ ಸಾವಿರಾರು ಎಕರೆಗಳು ಒಬ್ಬೊಬ್ಬನ ಹೆಸರಲ್ಲಿ. ಅಲ್ಲಿ ಕೇವಲ ದುಡಿಮೆ ಮಾಡೋರಾಗಿದ್ದಾರೆ ಅವರು. ಅಲ್ಲಿಗೆ ಹೋದಾಗ ಯಾರಾದರೂ ತಿರುಗಾಡೋದಕ್ಕೆ ಹೋದರೆ ಒಂಟಿಯಾಗಿ ಹೋಗಬೇಡ. ಯಾಕೆಂದರೆ ಇಲ್ಲಿ ಕಳ್ಳತನ ಜಾಸ್ತಿ. 6 ಗಂಟೆ ಮೇಲೆ ನೀನೆಲ್ಲರೂ ಒಂಟಿಯಾಗಿ ನೀನು ಹೊಡೆದಾಕ್ಬಿಡ್ತಾರೆ, ಹೊಡೆದಾಕಿ ತಗೊಂಡು ಹೋಗ್ತಾರೆ. ನಿನ್ನ ಹತ್ರ ಏನಿದೆಯೋ ಅದನ್ನ ಕಿತ್ಕೊಂಡು ಹೋಗ್ತಾರೆ.
ಹೌದಾ? ನನಗನ್ನಿಸುತ್ತೆ ಅಂಥ ಸಂದರ್ಭದಲ್ಲಿ ನೀವು ಯಾವ ತರಹದಲ್ಲಿ ವ್ಯಾಖ್ಯಾನಿಸ್ತೀರಾ? ನನಗನ್ಕ ದೇ ಆರ್ ರೈಟ್. ಹೊಡೆದಾಕಿ ಕಿತ್ಕೊಂಡು ಹೋಗ್ತಾರೆ ಅಂತಂದರೆ, ಯಾಕೆಂದರೆ ಅವ್ರ ವಜ್ರದ ಗಣಿಯನ್ನು, ಅವ್ರ ನೆಲದ ಸಂಪತ್ತನ್ನು ಬೇರೆಯವ್ರು ಬಂದು ಹಗಲಿಗೆ ದರೋಡೆ ಮಾಡಿ ಕೂತಿರ್ಬೇಕಾದಾಗ ಅವ್ರೇನು ಮಾಡಬೇಕು? ಅವ್ರ ಹಕ್ಕನ್ನು ನೀವು ಕಸ್ಕೊಂಡಿರ್ಬೇಕಾದಾಗ ಅವ್ರ ಹಕ್ಕಿಗಾಗಿ ಅವ್ರು ಏನು ಮಾಡಬೇಕು? ಇವತ್ತು ಜಗತ್ತಿನ ಎಷ್ಟೋ ಭಯೋತ್ಪಾದಕರು ಅಂತ ಕರೆದದ್ದರ ಹಿಂದೆ ಇರ್ತಕ್ಕಂಥ ನೀತಿಯನ್ನು ನಾವು ಯೋಚನೆ ಮಾಡಿದರೆ ನಮ್ಮ ವಿವೇಚನೆಯನ್ನೇ ಬದಲಾಯಿಸಿಕೊಳ್ಬೇಕಾಗುತ್ತೆ. ನಮ್ಮ ತೀರ್ಮಾನಗಳನ್ನೇ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಕೆಲವ್ರಿಗೆ ನೀತಿ ಹಾಕ್ಕೊಂಡ್ರೆ ಕೆಲವ್ರಿಗೆ ಅನೀತಿಯಾಗಿ ಕಾಣುತ್ತೆ. ಯಾಕೆ ನೀತಿ ಅನೀತಿ? ಇದು ರಿಲೇಟಿವ್ ಟರ್ಮ್. ಕಳ್ಕೊಂಡವನು ಹೋರಾಟ ಮಾಡುವಾಗ ಅವನಿಗೆ ಅದು ಹಕ್ಕಿರುತ್ತೆ. ಕಳ್ಕೊಂಡವನು ಹೋರಾಟ ಮಾಡೋದನ್ನು ನೋಡಿ ಹಿಂಸೆ ಅಂತಂದರೆ ಅವನು ಭಯೋತ್ಪಾದಕನಾಗ್ತಾನೆ. ಇಂಥ ಸ್ಥಿತಿ ನಮ್ಮ ಜಗತ್ತಿನಲ್ಲಿದೆ. ಆದ್ದರಿಂದ ಪ್ರಜಾಪ್ರಭುತ್ವವನ್ನು ನಾವು ಎಲ್ಲ ಕಡೆಯಲ್ಲಿಯೂ ಕೂಡ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಪ್ರಭುತ್ವದ ಮೌಲ್ಯಗಳನ್ನು ನಾವು ನೇರವಾಗಿ ತೆಗೆದುಕೊಂಡಾಗ ದಾರಿ ತಪ್ಪುತ್ತೇವೆ. ಪ್ರಭುತ್ವದ ಮೌಲ್ಯಗಳಲ್ಲಿ ಇದ್ದ ಮಾನವೀಯ ಅಂಶಗಳನ್ನು, ಸೃಜನಶೀಲ ಅಂಶಗಳನ್ನು, ಕಲಾತ್ಮಕ ಅಂಶಗಳನ್ನು, ಅವರ ಹೋರಾಟದ ಹಿಂದಿದ್ದಂಥ ಧ್ಯೇಯಗಳನ್ನು ತೆಗೆದುಕೊಂಡಾಗ ನಾವು ಮನುಷ್ಯರಾಗ್ತೇವೆ. ಯಾಕೆಂದರೆ ಇಲ್ಲಿ ಚೆನ್ನಮ್ಮನ ಪ್ರಶ್ನೆ ಬಂತು, ಕೆಳದಿಯ ಚೆನ್ನಮ್ಮನ ಪ್ರಶ್ನೆ. ಓಡಿ ಬಂದವನಿಗೆ ಎಲ್ಲ ಪುರೋಹಿತರು ಕೂಡ ಬೇಡ ಅವನಿಗೆ ಆಶ್ರಯ ಕೊಡೋದು ಅಂತ ಹೇಳಿದರೂ ಕೂಡ ಅವಳು ಒಬ್ಬಳು ತಾಯಿ ಅವಳು ಆಶ್ರಯ ಕೊಟ್ಟಳು. ಅದ್ರ ಆ ಮೌಲ್ಯ ಇದೆಯಲ್ಲ, ಅದು ಕನ್ನಡದ ಮೌಲ್ಯ. ನಮಗೆ ಬೇಕಾಗಿರೋದು ಅಂಥದ್ದು. ಆದರೆ ನಾವು ಈ ಆಕ್ರಮಣದ ಹಿಂದಿದ್ದಂಥ ಬೇರೆ ಬೇರೆ ಅಂಶಗಳನ್ನು ತೆಗೆದುಕೊಂಡು ದ್ವೇಷಕ್ಕಾಗಿ ಅದನ್ನು ಬಳಸ್ಕೊಳ್ಳೋದಾದರೆ ದಯಮಾಡಿ ಅಂಥದ್ದ ಅವಿವೇಕಕ್ಕೆ ನಿಮ್ಮ ಮನಸ್ಸನ್ನು ಕೊಡುವುದು ಬೇಡ. ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ಚರಿತ್ರೆ ತಿರುಚಿ ಹಾಳಾಗೋಗಿದೆ. ನಾನು ಒಂದೇ ಉದಾಹರಣೆ ಹೇಳಿದ್ನಲ್ಲ, ಇದನ್ನು ಕಟ್ಟಿದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕನ್ನಂಬಾಡಿ ಕಟ್ಟಿದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವನನ್ನು ಗಾಂಧೀಜಿಯವರು ರಾಜರ್ಷಿ ಅಂತ ಕರೆದರು. ಆದರೆ ಏನಾಗಿದೆ ಅವ್ರ ಚರಿತ್ರೆ? ವಿವೇಕಕ್ಕೆ ತಂದುಕೊಳ್ಳೋಣ. ಇಷ್ಟು ಮಾತುಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಮೊದಲು, ಪ್ರಾದೇಶಿಕ ಭಾಷೆಗಳು ಮೊದಲು, ಈ ಸಂಘಟನೆಗೆ, ಅವರ ವಿವೇಕಕ್ಕೆ ನನ್ನ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತಿಗೆ ಮುಕ್ತಾಯ ಕೊಟ್ಟು ನಮಸ್ಕಾರ. ಸರ್, ಒಂದು ನಿಮಿಷ ಸರ್, ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೋರಿಕೆ. ನೆನಪಿರಲಿ, ಕನ್ನಡ ಪ್ರಾದೇಶಿಕತೆ ಮೊದಲು ಎಂದೆನ್ನುತ್ತಾ ನಲ್ಮೆಯ ಧನ್ಯವಾದಗಳು. ಮಾನ್ಯ ಪ್ರೊಫೆಸರ್ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಬಹಳಷ್ಟು ನಿರರ್ಗಳವಾಗಿ ಹಲವಾರು ಮನಮುಟ್ಟುವಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೂ ಕೂಡ ಅಷ್ಟೇ ಖುಷಿ ತಂದಿದೆ ನಮ್ಮ ಈ ಕಾರ್ಯಕ್ರಮ ಅಂತ ಭಾವಿಸ್ತಾ. ನೋಡಿ, ಇಂತಹ ಅಪ್ಪಟ ಕನ್ನಡದ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಬಹಳಷ್ಟು ಜನರನ್ನು ಒಗ್ಗೂಡಿಸ್ಬೇಕಾಗಿದೆ, ಈ ಚಿಂತನೆಯನ್ನು ಪ್ರಚುರಪಡಿಸ್ಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ. ಇಷ್ಟಿರೋ ಇತಿಹಾಸ ಇಷ್ಟು ಮಾಡಿ ಹೇಳ್ತಾರೆ ಕೆಲವರು, ಆದರೆ ಕನ್ನಡಿಗರಿಗೆ ತಮ್ಮ ಬಗ್ಗೆ ತಾವು ಹೊಗಳ್ಕೊಳ್ಳೋದು ಗೊತ್ತಿಲ್ಲ. ಇಷ್ಟಿದ್ರೂ ನಾವು ಇಷ್ಟು ಭಾವನೆಯನ್ನು ತೋರ್ಪಡಿಸ್ತೇವೆ. ಕೀಳೆರ್ಮೆಯನ್ನು ಕಿತ್ತಾಕಿ ಹೆಮ್ಮೆಯ ಕನ್ನಡಿಗರು ಕನ್ನಡದ ಇತಿಹಾಸವನ್ನು ಬೇರೆಯವ್ರಿಗೆ ತಿಳಿಸೋಣ. ಸಿದ್ದರಾಮಯ್ಯ ಸರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ